ಇನ್ನು ಆಗಸ್ಟ್ 13ಕ್ಕೆ ಕರ್ನಾಟಕ ಬಂದ್ ಮಾಡೋದಕ್ಕೆ ಹಲವಾರು ಸಂಘಟನೆಗಳು ಮುಂದಾಗ್ತಾ ಇದ್ದಾರೆ. ಆದರೆ ಆಗಸ್ಟ್ 13ಕ್ಕೆ ಕರ್ನಾಟಕ ಬಂದ್ ಇರುತ್ತಾ ಇಲ್ವಾ? ಸಂಘಟನೆಗಳ ಒಗ್ಗಟ್ಟಿನಲ್ಲೇ ಒಡಕು ಕಂಡು ಬರ್ತಾ ಇದೆ. ಹೀಗಾಗಿ ಕರ್ನಾಟಕ ಬಂದ್ ಡೌಟ್. ಕರ್ನಾಟಕ ಬಂದ್ಗೆ ಸಾರಾ ಗೋವಿಂದು ಬೆಂಬಲ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಬಂದ್ ಮಾಡೇ ಮಾಡ್ತೀವಿ ಅಂತ ವಾಟಾಳ್ ಅವರು ಹೇಳ್ತಾ ಇದ್ದಾರೆ. ಬೆಂಗಳೂರಿನ ಪ್ರತಿಯೊಬ್ಬರೂ ಕೂಡ ಬೀದಿಗಿಳಿಯೋದಕ್ಕೆ ಅವರು ಕರೆ ಕೊಡ್ತಾ ಇದ್ದಾರೆ. ವಾಟಾಳ್ ನಾಗರಾಜ್ ಅವರು ಬಂದ್ ನಿರ್ಧಾರ ಇಲ್ಲ ಅಂತ ಸಾರಾ ಗೋವಿಂದು ಅವರು ಹೇಳಿದ್ದಾರೆ. ಕಾವೇರಿ ನೀರಿಗಾಗಿ, ನೆಲ ಜಲ ಭಾಷೆಗಾಗಿ ಹೋರಾಟಕ್ಕೆ ಮುಂದಾಗ್ತಾ ಇದ್ದಾವೆ ಕನ್ನಡ ಪರ ಸಂಘಟನೆಗಳು. ಬೆಂಗಳೂರಿನಲ್ಲಿ ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಅವರು ನಾವು ಅಂತೂ ಬಂದ್ ಮಾಡೇ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮತ್ತೊಂದೆಡೆ ಕೆಲವು ಸಂಘಟನೆಗಳು ಬಂದ್ಗೆ ನಮ್ಮ ಬೆಂಬಲ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಸಂಘಟನೆಗಳಲ್ಲಿ ಒಡಕು ಇರೋದ್ರಿಂದಾಗಿ ಬಂದ್ ಆಗುತ್ತಾ ಇಲ್ವಾ ಕರ್ನಾಟಕ ಅನ್ನುವಂತಹ ಒಂದು ಪ್ರಶ್ನೆ ಈಗ ಮೂಡ್ತಾ ಇರುವಂಥದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾಟಾಳ್ ನಾಗರಾಜ್ ಅವರು ಮಾತಾಡಿದ್ದಾರೆ. ಕಾವೇರಿ ನೀರಿಗಾಗಿ, ನೆಲ ಜಲ ಭಾಷೆಗಾಗಿ ನಮ್ಮ ಹೋರಾಟವನ್ನು ಮಾಡೇ ತೀರ್ತೀವಿ ಅಂತ ವಾಟಾಳ್ ಅವರು ಹೇಳಿದ್ದಾರೆ. ಇನ್ನು ವಾಟಾಳ್ ನಾಗರಾಜ್ ಅವರು ಹೋರಾಟದಿಂದ ಹಿಂದೆ ಸರಿತಾ ಇಲ್ಲ, ಹೋರಾಟ ಮಾಡೇ ತೀರ್ತೀವಿ, ಕರ್ನಾಟಕ ಬಂದ್ ಮಾಡೇ ತೀರ್ತೀವಿ ಅಂತ ವಾಟಾಳ್ ನಾಗರಾಜ್ ಅವರು ಹೇಳ್ತಾ ಇದ್ದಾರೆ. ಹೀಗಾಗಿ ವಾಟಾಳ್ ನಾಗರಾಜ್ ಅವರು ಬಹುತೇಕವಾಗಿ ಹೋರಾಟಕ್ಕೆ ಮುಂದಾಗ್ತಾರೆ ಎನ್ನುವಂಥದ್ದು ಸ್ಪಷ್ಟವಾಗ್ತಾ ಇದೆ. ಇನ್ನು ಬೇರೆ ಯಾವ್ಯಾವ ಸಂಘಟನೆಯವರು ವಾಟಾಳ್ ನಾಗರಾಜ್ ಅವರ ಜೊತೆಗೆ ಹೋರಾಟಕ್ಕೆ ಇಳಿತವೆ ಅನ್ನುವಂಥದ್ದನ್ನು ಕೂಡ ನಾವು ನೋಡಬೇಕಾಗತ್ತೆ. ಇನ್ನು ಆಗಸ್ಟ್ 13ಕ್ಕೆ ಬಹುತೇಕವಾಗಿ ಇಡೀ ರಾಜ್ಯ ಬಂದ್ ಆಗತ್ತೆ ಅನ್ನೋ ಮಾತುಗಳು ಕೇಳಿಬರ್ತಾ ಇತ್ತು. ಆದರೆ ಬಂದ್ ಇರುತ್ತಾ ಇಲ್ವಾ ಅನ್ನೋ ಪ್ರಶ್ನೆ ಈಗ ಎದುರಾಗ್ತಾ ಇದೆ. ಕರ್ನಾಟಕ ಬಂದ್ ಆಗುತ್ತಾ ಇಲ್ವಾ ಇಂಥದ್ದೊಂದು ಪ್ರಶ್ನೆ ಈಗ ಎದುರಾಗ್ತಾ ಇದೆ. ಅದಕ್ಕೆ ಕೆಲವು ಕಾರಣಗಳು ಕೂಡ ಇದ್ದಾವೆ. ಕೇಳಿ ಬರ್ತಾ ಇರುವಂತಹ ಕಾರಣಗಳು, ಇಲ್ಲ ನಾವು ಬಂದ್ಗೆ ಬೆಂಬಲ ಕೊಡೋದಿಲ್ಲ ಅಂತ ಕೆಲವು ಸಂಘಟನೆಗಳು ಹೇಳ್ತಾ ಇದ್ದಾವಂತೆ. ಹೀಗಾಗಿ ಬಂದ್ಗೆ ಬೆಂಬಲ ಎಷ್ಟು ಸಂಘಟನೆಗಳು ನೀಡ್ತವೆ ಅನ್ನುವಂಥದ್ದನ್ನು ಕೂಡ ನಾವು ಕಾದು ನೋಡಬೇಕಾಗತ್ತೆ. ಎಷ್ಟು ಸಂಘಟನೆಗಳು ಈ ಹೋರಾಟದಲ್ಲಿ ಭಾಗಿಯಾಗತ್ತೆ, ಬಂದ್ಗೆ ಬೆಂಬಲವನ್ನು ಕೊಡುತ್ತವೆ ಅನ್ನುವಂಥದ್ದನ್ನು ಕೂಡ ನೋಡಬೇಕಾಗತ್ತೆ. ಅದು ಬೇರೆ ವಿಚಾರ. ಆದರೆ ಈಗ ಸಂಘಟನೆಗಳಲ್ಲಿ ಒಡಕಿರುವಂಥದ್ದು ಸ್ಪಷ್ಟವಾಗ್ತಾ ಇದೆ. ಸಂಘಟನೆಗಳಲ್ಲಿ ಒಡಕಿದೆ. ಇದೇ ಕಾರಣಕ್ಕಾಗಿ ಬಂದ್ ಯಶಸ್ವಿ ಆಗತ್ತಾ ಇಲ್ವಾ ಅನ್ನೋ ಪ್ರಶ್ನೆ ಈಗ ಕಾಡ್ತಾ ಇರುವಂಥದ್ದು. ಹೀಗಾಗಿ ಆಗಸ್ಟ್ 13ರ ಬಂದು ಎಷ್ಟು ಸಂಘಟನೆಗಳು ಈ ಹೋರಾಟದಲ್ಲಿ ಭಾಗಿಯಾಗುತ್ತೆ, ಕಾವೇರಿ ನೀರು, ನೆಲ ಜಲ ಭಾಷೆ ರಕ್ಷಣೆಗಾಗಿ ಎಷ್ಟು ಸಂಘಟನೆಗಳು ಬೀದಿಗಿಳಿದು ಪ್ರತಿಭಟನೆಗೆ ಮುಂದಾಗತ್ತೆ, ಸರ್ಕಾರಗಳ ಮೇಲೆ ಒತ್ತಡ ತರೋದಕ್ಕೆ ಯಶಸ್ವಿ ಆಗುತ್ತೆ, ಇನ್ನು ಇಡೀ ರಾಜ್ಯಾದ್ಯಂತ ಎಲ್ಲೆಲ್ಲಿ ಬಂದ್ಗೆ ಸೂಚನೆಯನ್ನು ಕೊಡ್ತಾರೆ, ಎಷ್ಟು ಜನ ಇದಕ್ಕೆ ಸಾಥ್ ಕೊಡ್ತಾರೆ ಅನ್ನುವಂಥದ್ದನ್ನು ನೋಡಬೇಕಾಗತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ರೋಹನ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರೋಹನ್, ಇದೇ 13ನೇ ತಾರೀಕು ಕರ್ನಾಟಕ ಬಂದ್ ಮಾಡೋದಕ್ಕೆ ಕರೆ ಕೊಟ್ಟಿದ್ರು, ಆದರೆ ಕೆಲವು ಸಂಘಟನೆಗಳ ನಡುವೆ ಒಡಕಿದೆ. ಹೀಗಾಗಿ 13ನೇ ತಾರೀಕಿನಂದು ಕರ್ನಾಟಕ ಬಂದ್ ಇರುತ್ತಾ ಇಲ್ವಾ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ? ಸಂತೋಷ್, ಏನು 13ರಂದು ಕರ್ನಾಟಕ ಬಂದ್ ಕರೆ ಈಗ ನೀಡೋ ವಿಚಾರಕ್ಕೆ ಸಂಬಂಧಪಟ್ಟಾಗ ರಾಜ್ಯದಲ್ಲಿ ಕೆಲವೊಂದಿಷ್ಟು ಚರ್ಚೆ ಶುರುವಾಗಿದೆ. ಆದ್ರೆ ಬಂದ್ ವಿಚಾರದಲ್ಲಿ ಕನ್ನಡ ಪರ ಸಂಘಟನೆಗಳು ಒಗ್ಗಟ್ಟಿನಲ್ಲಿ ಕೆಲವೊಂದಿಷ್ಟು ಕೊರತೆ ಕೂಡ ಕಾಣಿಸ್ಕೊಳ್ತಾ ಇದೆ. ಬಂದ್ ನಡೆಯುತ್ತಾ ಅಥವಾ ಇಲ್ವಾ ಎನ್ನುವಂಥದ್ದು ಈಗ ಸಾಕಷ್ಟು ಕೂಡ ಗೊಂದಲಕ್ಕೂ ಕೂಡ ಕಾರಣವಾಗಿರುವಂತದ್ದು ಕೂಡ ಸಾರ್ವಜನಿಕರಲ್ಲೂ ಮೂಡಿದೆ. ಒಂದೆಡೆ ಬಂದ್ಗೆ ಬೆಂಬಲ ಇಲ್ಲ, ಇನ್ನೊಂದು ಕಡೆ ಕನ್ನಡ ಸಂಘಟನೆ ಹೋರಾಟಗಾರರು ಕೂಡ ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ಬಂದ್ ಮಾಡ್ತಾ ಇದ್ರೆ ಇನ್ನೊಂದು ಕಡೆ ವಾಟಾಳ್ ನಾಗರಾಜ್ ಅವರು ಈಗ ಪಟ್ಟು ಹಿಡಿದುಕೊಂಡು ಕೂತಿದ್ದಾರೆ. ಹೀಗಾಗಿ 13ರಂದು ಕೂಡ ಬಂದ್ ವಿಚಾರ ಇದೆ ಕೆಲವೊಂದಿಷ್ಟು ಕುತೂಹಲಕ್ಕೆ ಕಾರಣವಾಗಿದೆ ಅಂತ ಹೇಳ್ಬೋದು. ಬಂದ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕನ್ನಡ ಪರ ಹೋರಾಟಗಾರರು ಕೂಡ ಏನು ಸಾರಾ ಗೋವಿಂದ್ ಮತ್ತೆ ಈಗ ಸ್ಪಷ್ಟ ನಿಲುವು ಕೂಡ ಈಗಾಗಲೇ ವ್ಯಕ್ತಪಡಿಸಿದ್ರೆ 13ನೇ ತಾರೀಕಿನಂದು ಬಂದ್ ನಡೆಸುವಂತಹ ಬಗ್ಗೆ ಯಾವುದೇ ಈಗ
ಫೈನಲ್ ಡಿಸಿಷನ್ ಕೂಡ ತೆಗೆದುಕೊಂಡಿಲ್ಲ, ತಮ್ಮ ಬೆಂಬಲವೂ ಕೂಡ ಇಲ್ಲ ಅನ್ನುವಂಥದ್ದು ಕೂಡ ಈಗಾಗಲೇ ವ್ಯಕ್ತವಾಗಿರುವಂತದ್ದು. ಹೀಗಾಗಿ ಕನ್ನಡ ಪರ ಸಂಘಟನೆಗಳ ಕಡೆ ನಡುವೆ ಬಂದ್ ವಿಚಾರದಲ್ಲಿ ಈಗ ಒಮ್ಮತ ಮೂಡಿಲ್ಲ ಎಂಬುವಂತಹ ಪ್ರಶ್ನೆ ಕೂಡ ಈಗಾಗಲೇ ಎದುರಾಗಿರುವಂತದ್ದು ಕೂಡ. ಇನ್ನು ಬಂದ್ ಕರೆ ನೀಡುವ ಮುನ್ನ ಕೆಲವೊಂದಿಷ್ಟು ಸಂಘಟನೆಗಳು ಮತ್ತು ಜಿಲ್ಲಾ ಮಟ್ಟದಲ್ಲಿ ಕೆಲವೊಂದಿಷ್ಟು ಮುಖಂಡರುಗಳ ಚರ್ಚೆ ಅಗತ್ಯ ಇತ್ತು. ಹೀಗಾಗಿ ಚರ್ಚೆ ಆಗಿಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ಕೂಡ ಬಂದ್ಗೆ ಬೆಂಬಲ ಸಿಗ್ತಾ ಇಲ್ಲ ಅನ್ನುವಂಥದ್ದು ಕೂಡ ಈಗ ಮಾಹಿತಿ ಲಭ್ಯವಾಗಿರುವಂತದ್ದು. ಇನ್ನು ಮತ್ತೊಂದೆಡೆ ಏನು ವಾಟಾಳ್ ನಾಗರಾಜ್ ಅವರ ಬಂದ್ ವಿಚಾರದಲ್ಲಿ ಹಿಂದೆಯೂ ಕೂಡ ಕೆಲವೊಂದಿಷ್ಟು ಮೆಸೇಜ್ ಅನ್ನು ಕೂಡ ನೀಡಿದ್ರು. 13ರಂದು ಕೂಡ ನಾವು ಬಂದ್ ಮಾಡೇ ಮಾಡ್ತೀವಿ ಅನ್ನುವಂಥದ್ದು ಕೂಡ ಘಂಟಾಘೋಷವಾಗಿ ಕೂಡ ಮೊನ್ನೆ ಏನು ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ ಕೂಡ ಪ್ರತಿಭಟನೆ ಮೂಲಕವಾಗಿ ಕೂಡ ಮೊನ್ನೆ ಹೇಳಿದ್ರು. ಹೀಗಾಗಿ ಕಾವೇರಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಕರ್ನಾಟಕದ ನೆಲ ಜಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದಿಷ್ಟು ಏನು ರಕ್ಷಣೆಗಾಗಿ ಹೋರಾಟಗಾರರು ಹೋರಾಟ ಮಾಡುವಂತದ್ದು ಅನಿವಾರ್ಯ. ಇಂತಹ ಸಂದರ್ಭದಲ್ಲಿ ಹೋರಾಟಕ್ಕೆ ಯಾವ ರೀತಿ ಬೆಂಬಲ ಸಿಗುತ್ತೆ ಅಥವಾ ಹೋರಾಟ ನಡೆಸ್ತಾರೆ ಇಲ್ಲುವಂಥದ್ದು ಸದ್ಯಕ್ಕೆ ಇರುವಂತಹ ಪ್ರಶ್ನೆ. ಇನ್ನು ವಿಶೇಷವಾಗಿ ಬೆಂಗಳೂರು ಜನರಿಗೆ ಏನು ಮೊನ್ನೆ ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ ವಾಟಾಳ್ ನಾಗರಾಜ್ ಅವರು ಕರೆ ನೀಡ್ತಾರೆ, ಅಲ್ಲಿ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಕಾವೇರಿ ನೀರಿಗೆ ಸಂಬಂಧಪಟ್ಟ ಆಗಿರ್ಬೋದು, ಮಹದಾಯಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕನ್ನಡಿಗರಿಗೆ ಅನ್ಯಾಯ ಆಗಿದೆ ಅಂತ ನ್ಯಾಯ ಕೊಡಿಸುವ ನಮ್ಮ ಉದ್ದೇಶಕ್ಕೋಸ್ಕರ ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ. ಪ್ರತಿಯೊಬ್ಬ ಕನ್ನಡಿಗರು ಕೂಡ ಬೀದಿಗಿಳಿದು ಹೋರಾಟಕ್ಕೆ ನಾವು ಬೆಂಬಲ ನೀಡಬೇಕಂತ ಕೂಡ ಮನವಿ ಮಾಡ್ತಾರೆ. ಹೀಗಾಗಿ ಒಟ್ಟಿನಲ್ಲಿ 13ರಂದು ಕೂಡ ಏನು ಕರ್ನಾಟಕ ಬಂದ್ ಆಗುತ್ತಾ ಅಥವಾ ಇಲ್ಲ ಎಂಬುದಕ್ಕೆ ಈಗ ಸಾಕಷ್ಟು ಕನ್ಫ್ಯೂಷನ್ಸ್ಗಳು ಕೂಡ ಈಗ ಇರುವಂತದ್ದು ಸಂತೋಷ್. ಈಗ ಮತ್ತೊಂದು ಕಡೆಯಲ್ಲಿ ನಾವು ನೋಡ್ತಾ ಇದ್ವಿ, ಯಾವಾಗ CWMA CWRCಗಳ ಆದೇಶಗಳು ಹೊರಬಿತ್ತು, ತೀವ್ರವಾಗಿ ಆಕ್ರೋಶ ವ್ಯಕ್ತವಾಯಿತು, ರಾಜ್ಯಾದ್ಯಂತ ಹೋರಾಟಗಳು ಕೂಡ ನಡೀತು. ಹೀಗಾಗಿ ಕೆಲವು ರೈತರು ಯಾರಿದ್ದಾರೆ, ನದಿ ಪಾತ್ರದಲ್ಲಿರುವಂತಹ ರೈತರು ಅಥವಾ ಭಾಗದ ಜನ ಸಹಜವಾಗಿ ಈ ಒಂದು ಬಂದ್ಗೆ ಬೆಂಬಲ ಕೊಡುವಂತಹ ಸಾಧ್ಯತೆ ಇದೆ, ಹೋರಾಟಕ್ಕೆ ಮುಂದಾಗುವಂತಹ ಸಾಧ್ಯತೆ ಇದೆ. ಹೀಗಾಗಿ ಈ ಒಂದು ಬಂದು ಹೋರಾಟ ಆ ಒಂದು ಕಾವೇರಿ ನೀರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಿಚ್ಚು ಹಚ್ಚುವಂತಹ ಸಾಧ್ಯತೆ ಇದೆಯಾ ಅಂತ? ಸಹಜವಾಗಿ ಸಂತೋಷ್, ಯಾಕಂತಂದ್ರೆ ಮೊನ್ನೆ ಬಂದಂತ ಏನು ಆದೇಶ ಇತ್ತಲ್ಲ, ಆ ಆದೇಶ ಈಗ ವ್ಯತಿರಿಕ್ತವಾದ ಒಂದು ಆದೇಶ ಇದ್ದ ಕಾರಣಕ್ಕೋಸ್ಕರ ಈಗ ಸಾಕಷ್ಟು ಈಗ ಬಂದ್ ಮಹತ್ವವನ್ನ ಪಡೆದುಕೊಳ್ತದೆ. ಯಾಕಂತಂದ್ರೆ ರೈತರಿಗೆ ನೀರಿನ ಸಮಸ್ಯೆ ಇದಕ್ಕೂ ಕೂಡ ಬಿಗಡಾಯಿಸಿರುವತ್ತು. ಇಂತಹ ಹೊತ್ತಿನಲ್ಲಿ ಕೂಡ ತಮಿಳುನಾಡಿಗೆ ನೀರು ಹರಿಸೋಕ್ಕೋಸ್ಕರ ಮೊನ್ನೆ ಬಂದಂತ ಅಥಾರಿಟಿ ಆದೇಶ ಬಂದಂತದ್ದು ಗಮನಿಸಿದ್ರೆ ಇದಕ್ಕೂ ಕೂಡ ಅದು ವ್ಯತಿರಿಕ್ತವಾದಂತದ್ದು ಕೆಲವೊಂದಿಷ್ಟು ಸಹಜವಾಗಿ ಕೂಡ ಹೊರಗಡೆ ಒಂದು ಮಾತುಗಳು ವ್ಯಕ್ತವಾಯಿತು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಏನು ಬಂದ್ ವಿಚಾರದಲ್ಲಿ ಕನ್ನಡ ಸಂಘಟನೆ ಪರ ಹೋರಾಟಗಾರರು ಕೂಡ ಕೆಲವೊಂದಿಷ್ಟು ಜಿಲ್ಲಾವಾರು ಮಟ್ಟದಲ್ಲಿ ಕೂಡ ಕೆಲವೊಂದಿಷ್ಟು ಒಮ್ಮತ ಇಲ್ಲದ ಕಾರಣದಿಂದ ಅಂತಿಮವಾಗಿ ನಾಳೆ ನಡೆಯುತ್ತಾ ಇಲ್ವಾ ಅನ್ನುವಂಥದ್ದು ಸದ್ಯಕ್ಕಿರುವಂತಹ ಪ್ರಶ್ನೆ. ಹಾಗಾಗಿ ಕರ್ನಾಟಕ ಬಂದ್ ನಡೆಯುತ್ತಾ ಅಥವಾ ಇಲ್ವಾ, ಇವೆಲ್ಲ ಕನ್ಫ್ಯೂಷನ್ಸ್ಗೂ ಕೂಡ ಉತ್ತರ ಸಿಗಬೇಕಿದೆ. ಒಂದ್ ವೇಳೆ ಪರ ವಿರೋಧ ಹೇಳಿಕೆಗಳ ನಡುವೆಯೂ ಕೂಡ ಯಾವ ರೀತಿಯಾಗಿ ಏನು ಹೋರಾಟ ಕಿಚ್ಚು ಪಡೆದುಕೊಳ್ಳುತ್ತೆ ಅನ್ನುವಂಥದ್ದು, ಹೋರಾಟ ತಾವು ಪಡೆದುಕೊಳ್ಳುತ್ತೆ ಅನ್ನುವಂಥದ್ದು ಕಾದು ನೋಡಬೇಕಿದೆ ಸಂತೋಷ್. ಓಕೆ, ಧನ್ಯವಾದಗಳು ರೋಹನ್ ನಿಮ್ಮೆಲ್ಲ ಮಾಹಿತಿಗೆ. ನೋಡಿ, ಈಗಾಗಲೇ ನಾವು ಹೋರಾಟ ನೋಡಿದ್ದೀವಿ. ಕಾವೇರಿ ನೀರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೈತರು ಮಾಡಿದಂತಹ ಹೋರಾಟಗಳು, ರೈತರ ಆಕ್ರೋಶ ಎಷ್ಟರ ಮಟ್ಟಿಗೆ ಭುಗಿಲೆದ್ದಿತ್ತು ಅನ್ನುವಂಥದ್ದನ್ನು ನಾವು ಕಂಡಿದ್ವಿ. ಅದರಲ್ಲೂ ಕಾವೇರಿ ನೀರನ್ನೇ ನೆಚ್ಚಿಕೊಂಡು ಕುಡಿಯೋದಕ್ಕೆ, ಕೃಷಿಗೆ ಅಂತ ಯಾರ್ಯಾರು ಅದೇ ನೀರನ್ನು ಅವಲಂಬಿಸಿದ್ರು ಅವರ ಆಕ್ರೋಶವಂತೂ ತೀರದ್ದಾಗಿತ್ತು. ಹೀಗಾಗಿ ಸಹಜವಾಗಿ ಈ ಬಂದ್ಗೆ ಆ ರೈತರ ಒಂದು ಬೆಂಬಲ, ಆ ಭಾಗದ ಜನರ ಬೆಂಬಲ ಸಿಕ್ಕೇ ಸಿಗುತ್ತೆ. ಹಾಗಾಗಿ ಆಗಸ್ಟ್ 13ರಂದು ಯಾವ ರೀತಿಯಾಗಿ ಹೋರಾಟಕ್ಕೆ ಬೆಂಬಲ ಸಿಗತ್ತೆ ಅನ್ನುವಂಥದ್ದನ್ನು ಕೂಡ ನೋಡಬೇಕಾಗತ್ತೆ.